ನಾನೀಗ DKಶಿ ನಗರದಲ್ಲಿದ್ದೀನಿ, ಅಂದರೆ DK ಶಿವಕುಮಾರ್ ನಗರ. CM ಆಗೋಕ್ಕೂ ಮೊದಲೇ ಅವ್ರ ಹೆಸರಲ್ಲೊಂದು ನಗರ ಇತ್ತಾ ಅಂದರೆ ಖಂಡಿತ ಇದೆ. ಹೇಗೆ ನಾವು ದೇವೇಗೌಡ ನಗರ ಅಂತ ಹಾಸನದಲ್ಲಿ ನೋಡ್ತೀವೋ ಅದೇ ರೀತಿ ಈ ಕನಕಪುರದಲ್ಲಿ DKಶಿ ನಗರ ಅಂತ ಅವರ ಮೇಲಿನ ಅಭಿಮಾನಕ್ಕೆ ಆ ಊರಿಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಸೊ ಅದೇ ನಮ್ಗೆ ಕಾಣ್ತಾ ಇರುವಂಥ DKಶಿ ನಗರ. ಸೊ ಆ ಊರಿನ ಜನರನ್ನ ಮಾತನಾಡ್ಸೋಣ. DKಶಿ ನಗರ ಅಂತ ಯಾಕಿಟ್ರು, ಯಾವಾಗಿಂದ ಆ ಹೆಸರು, ಇದೆಲ್ಲವನ್ನ ಮಾತಾಡ್ಸೋಣ. ಸರ್, ನಿಮ್ಮ ಊರಿನ ಹೆಸರೇ DKಶಿ ನಗರನ? ನಮ್ಮೂರ ಹೆಸರು ಯಗ್ನೂರು ಅಂತ. ಇಲ್ಲಿ ಒಂದು ಒಳಗಡೆ ಅವರು ಇದು ಮಾಡಿದ್ದಾರೆ, ಅದಕ್ಕೆ DKಶಿ ನಗರ ಅಂತ ಇಕ್ಕಿದ್ದೀವಿ. ಎಲ್ಲಿ ಒಳಗೆ ಏನು ಅವರು ಸೈಟ್ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ, ಅವ್ರದ್ದೇ ಎಲ್ಲ ಸೈಟ್ ಕೊಟ್ಟು ಇದು ಮಾಡೋರೆ, ಅದಕ್ಕೆ DKಶಿ ನಗರ ಅಂತ ಇಕ್ಕಿದ್ದೀವಿ. ಅಂದರೆ ಬಡವರಿಗೆ ಅವ್ರು ಸೈಟ್ ಕೊಟ್ರು, ಹೌದು ಅವ್ರದ್ದೇ ಜಾಗನ ಬಿಟ್ಕೊಟ್ರು. ಹೌದು. ಸೊ ಈಗ ಅವರು CM ಆಗ್ತಾ ಇರುವಾಗ ಅವ್ರ ಹೆಸರಲ್ಲಿ ನಗರ ಇದೆ, ಅವರು ಕೆಲಸಗಳು ಖುಷಿ ಕೊಟ್ಟಿದೆ. ಆ DKಶಿ ನಗರ ಅಂತ ಮಾಡಿದ್ವಲ್ಲ, ಅಲ್ಲಿ ಒಂದೊಂದು ಸೈಟ್ಗೂ ನೆನ್ನಲ್ಲಿ ಎಲ್ಲ ಸಿಮೆಂಟ್ ರೋಡು ಒಂದು ಇದು ಏನಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸರ್, ನೀವು ಹೇಳಿ, ಈ ಊರಿಗೆ DKಶಿ ನಗರದಲ್ಲಿ ನೀವಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ? ನಮಗೆ ತುಂಬ ಸಂತೋಷ ಸರ್. ನಮ್ಮ ಸಾಹೇಬರು CM ಆಯ್ತಾ ಇರೋದು ನಮಗೆ ಭಾರಿ ಸಂತೋಷ. ನಮಗೆ ಜಮೀನೇ ಇರಲಿಲ್ಲ, ನಮಗೆ ಜಮೀನಿನ ಹಕ್ಕುಪತ್ರ ಕೊಡ್ಸವ್ರೆ, ಇರೋಕ್ಕೆ ಜಾಗ ಇರಲಿಲ್ಲ, ಸೈಟ್ ಕೊಟ್ಟು ಮನೇಲಿ ಕೊಡ್ಸಿ ಮನೆ ಕಟ್ಸ್ಕೊಟ್ಟವ್ರೆ. ಕುಡಿಯೋಕ್ಕೆ ನೀರು ಇರಲಿಲ್ಲ, ನೀರು ಕೊಡ್ಸವ್ರೆ, ಕೆರೆಗಳು ಕುಂಟೆಗಳು ನೀರು ತುಂಬಿಸ್ತವ್ರೆ. ಈ ಪೈಪ್ ಲೈನ್ ಆಯ್ತದೆ, ಅವರು ಆಲ್ರೆಡಿ ಆಯ್ತದೆ. ಈಗ ನಮಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದೇ ಸರ್, ನಮ್ಮ ಕೆಲಸ ಬೇಗ ಆಯ್ತವೆ, ನಮ್ಮ ಕ್ಷೇತ್ರ ಇನ್ನೂ ಮುಂದರಿತದೆ. ಬಡವ್ರ ಬಗ್ಗರಿಗೆ ಆಶ್ರಯ ದಾತ ಅಂದರೆ ಅವರು ಇನ್ನೂ ಬೆಳೀತಾರೆ. ತುಂಬ ಸಂತೋಷ ಸರ್, ಅವರು ಆಯ್ತಾ ಇರೋದು ನಮ್ಗೆ ಬಹಳ ಸಂತೋಷ. ಅವರು ಇಲ್ಲೆಲ್ಲ ಅವ್ರದೇ ಊರಿನ ಅಕ್ಕಪಕ್ಕ ಆಗುತ್ತೆ, ದಳ್ಳಿಯಿಂದ. ಸೊ ಇಲ್ಲಿ ಬರ್ತಾ ಇರ್ತಾರ ನಿಮ್ಮ ಜೊತೆ? ಬರ್ತಾರೆ. ಒಂದೂರು ಮನ್ಸ ಇದ್ದಂಗೆ ನಮಗೆಲ್ಲ, ಒಂದು ಅಣ್ಣ ತಮ್ಮ ಇದ್ದಂಗೆ ನಮಗೆಲ್ಲ ಭಾರಿ ಚೆನ್ನಾಗಿ ನಮಗೆ ಎಲ್ಲನೂ ಮಾಡಿಕೊಟ್ಟವ್ರೆ. ನಮ್ಮೂರು ನಮ್ಮ ಅಣ್ಣ ತಮ್ಮ ಅಣ್ಣ ಇದ್ದಂಗೆ ನಮಗೆ, ಸಾರಿಗಿಂತ ನಮ್ಗೆ ಅಣ್ಣ ಇದ್ದಂಗೆ. ಒಂದೂರು ನಾವೆಲ್ಲರೂ, ಇಲ್ಲಿ ದೊಡ್ಡ ಹಳ್ಳಿ ನಾವೆಲ್ಲರೂ ಒಂದೇ ಇದ್ದಂಗೆ, ಭಾರಿ ಚೆನ್ನಾಗಿ ನಮ್ಗೆ ಮಾಡಿಕೊಟ್ಟವ್ರೆ ಸರ್. ನಿಮ್ಮ ಊರಿನ ಮಗ ಈಗ ರಾಜ್ಯದ ಮುಖ್ಯಮಂತ್ರಿ, ಒಂಥರ ಇಡೀ ರಾಜ್ಯನೇ ಅವ್ರ ಕಡೆಗೆ ನೋಡುತ್ತೆ. ಅಂದರೆ ಏನಾದರೂ ಅಭಿವೃದ್ಧಿ ಮಾಡ್ತಾರ ಮುಂದಕ್ಕೆ? ಇನ್ನೂ ಆಯ್ತದೆ ಸರ್, ನಮ್ಗೆ ಈಗ ಮಾಡವ್ರೆ, ಇನ್ನೂ ಆಯ್ತದೆ ಸರ್. ನಮಗೆ ರಾಜ್ಯಕ್ಕೆ ಏನು ಮಾಡಬೇಕು DK ಶಿವಕುಮಾರ್? ಇನ್ನೂ ಮಾಡ್ಬೇಕು ಸರ್. ನಮ್ಗೆ ಮೇಕೆದಾಟು ಡ್ಯಾಮ್ ಕಟ್ಕೊಡ್ಬೇಕು ನಮಗೆ ಏರಿಕೆ ಅದೊಂದು ಮಾಡಿದ್ರೆ ನಮಗೆ ಅವರು ನಮಗೆ ಭಾರಿ ಇನ್ನೂ ನಮಗೆ ಅಭಿವೃದ್ಧಿ ಆಯ್ತದೆ ಸರ್. ನೀವೇನು ಹೇಳ್ತೀರಾ? ನಾವು ಹೇಳೋದಂದರೆ ಡ್ಯಾಮ್ ಆಗುವಂಥದ್ದು ಮಾಡ್ತಾ ಇದ್ದಾರೆ, ಮತ್ತು ಹೈವೇ ಆಗುವಂಥದ್ದು ಚಾನ್ಸಸ್ಸು ಮಾಡಿದ್ದಾರೆ ಮೊದಲೇ. ಇದು ಖಂಡಿತವಾಗಿ ಆಗುತ್ತೆ ಅಂತ ನಮ್ಮ ನಾಯಕ ಆಗ್ತಾನೆ ಅಂತಂದರೆ ತುಂಬಾ ಖುಷಿ. ನಮ್ಮ ಈ ಊರಿಗೆ ಅಂತಲ್ಲ, ನಾವು ಇಡೀ ತಾಲೂಕಿಗೆ ಖುಷಿ ಅಂತ ಲೆಕ್ಕ ಹೇಳ್ಕೊಳಕ್ಕೆ ಇಷ್ಟಪಡ್ಬೋದು. ಇದ್ರ ಮೇಲೆ ಇನ್ನು ಮುಂದೆ ಏನು ಹೇಳೋಕ್ಕಾಗಲ್ಲ. ಮತ್ತೇನು ಇನ್ನೂ ಅವ್ರನ್ನ ಇನ್ನೂ ಮೇಲ್ಮಟ್ಟಿಗೆ ತಗೊಂಡೋಗಿ ನಾವು ಬಿಡಬೇಕು ಅನ್ನೋ ಉದ್ದೇಶ ನಮ್ಮದು. ನಮ್ಮ ಪಕ್ಕದ ಊರಿನ ಸಾಹೇಬರಾದಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತದೆ. ಈ ಮುಂದೆ ಜಾಗ ಇರೋದಿಲ್ಲ, ಅವರೇ ಕೊಟ್ಟಿರೋದು ಬಡ ಜನಗಳಿಗೆ. ಈ ರೋಡೆಲ್ಲ ಅವರೇ ಮಾಡಿಸ್ಕೊಟ್ಟಿರೋದು. ಇಲ್ಲಿ ಹಳ್ಳಿಗಳಿಗೆಲ್ಲ ಕಾಂಕ್ರೀಟು ಮತ್ತು ಪ್ರತಿಯೊಂದು ಅಲ್ಲಿ ಮುಂದೆ ದೇವಸ್ಥಾನ ಮಾಡಿಸಿ ಈ ಊರಿಗೆ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಈ ಊರಿಗೆ, ಈ ತಾಲೂಕಿಗೆ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಮುಂದೆ ಮೇಕೆದಾಟು ಯೋಜನೆಗೆ ಅದೊಂದು ಅನುದಾನ ತಂದುಬಿಟ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ತುಂಬ ಮಾಡ್ತಾರೆ ಸರ್, ರಾಜ್ಯಕ್ಕೆ ತುಂಬ ಮಾಡ್ತಾರೆ. ಇಲ್ಲಿ ನೀರು ಅನ್ನೋದು ಕೊರತೆ ಇತ್ತು ಸರ್. ಇಲ್ಲಿ ತೋಟಗಳಿಗೆಲ್ಲ ನೀರಾವರಿ ಅನ್ನೋದೇ ಇರಲ್ಲ. ನೀರು ಕೇಳಿದ ತಕ್ಷಣ ನೀರು ಬಿಡಿಸ್ತಾ ಇದ್ದಾರೆ, ಜನಗಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ಜನಗಳಿಗೆ ಬೇಕಾಗಿರೋದಿಷ್ಟೇ ಇವತ್ತು. ಒಂದು ಕುಡಿಯೋಕ್ಕೆ ನೀರು, ಓಡಾಡೋಕೆ ಒಳ್ಳೆ ರಸ್ತೆ, ಅವ್ರಿಗೆ ಉಳ್ಕೊಳ್ಳೋಕೊಂದು ಮನೆ, ಇನ್ನು ಶಿಕ್ಷಣ ಅಂತೂ ಸಹಜವಾಗಿಯೇ ಸಿಗ್ತಾ ಇದೆ. ಹೀಗಿರುವಾಗ DK ಶಿವಕುಮಾರ್ ಎಲ್ಲವನ್ನ ಮಾಡಿದ್ದಾರೆ, ನಮಗೋಸ್ಕರ ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಅದೇ DKಶಿ ನಗರದ ಜನ ತುಂಬ ಪ್ರೀತಿಯಿಂದ, ಅಭಿಮಾನದಿಂದ ತಮ್ಮ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಓಂ, ಪಬ್ಲಿಕ್ ಇಂಪ್ಯಾಕ್ಟ್ಗಾಗಿ ಕನಕಪುರದಿಂದ.